गणपतिगं अवामहे द्यावनं दैवपनं तदेव गौरे पतयान् स्मरामि. ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಲೆಟರ್ ಹಾಕಿದ್ದಾರೆ. ಅದನ್ನು ತಹಸೀಲ್ದಾರ್ ಹ್ಯಾಂಡ್ ಓವರ್ ಮಾಡ್ಕೊಳ್ತಕ್ಕ ಒಂದು ಸಮಿತಿ ಮಾಡ್ಕೊಂತಾರೆ, ಟ್ರಸ್ಟ್ ಮಾಡ್ಕೊಳ್ಳೋದು. ಟ್ರಸ್ಟ್ ಹೆಸರಲ್ಲಿ ಇಟ್ಕೊಂಡು ಬೇರೆ ಚಟುವಟಿಕೆಗಳಿಗೆ ಕೊಡ್ತಾ ಇಲ್ಲ. ಅವ್ರಿಗೂ ರಂಗ ಕಲಾವಿದರಿದ್ದಾರೆ, ಮಸ್ತಾಂಗೆ ಬೇರೆ ಬೇರೆ ಚಟುವಟಿಕೆ ಮಾಡ್ತಾರೆ, ಯಾವುದೂ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಾನು ನಾಳೆ ಒಂದೂವರೆ 2 ತಿಂಗಳು 3 ತಿಂಗಳ ಹಿಂದೆಲೇ ನಾನು ಲೆಟರ್ ಹಾಕ್ಸಿದ್ದೀನಿ. ಇಲಾಖೆಯಿಂದ ಬಂದ ಮೇಲೆ ಅದನ್ನು ತಹಸೀಲ್ದಾರ್ ಹ್ಯಾಂಡ್ ಓವರ್ ಕೊಡ್ತಾರೆ. ನಿಮಗೆ ಗೊತ್ತಿಲ್ಲ, ನಾನು 4 ಕೋಟಿ ರೂಪಾಯಿ ಹಾಕಿದ್ದೀನಿ. ಜಮೀನು ನಮಗೆ ಕ್ರೀಡಾ ಇಲಾಖೆ ಹೆಸರಲ್ಲೂ ಇಲ್ಲ, ಮುನ್ಸಿಪಲ್ ಹೆಸರಲ್ಲೂ ಇಲ್ಲ. ನಾನು ಅದಕ್ಕೆ ಹೀಗೆ ಮಾಡಿದ್ದೀನಿ, ಕೋರ್ಟ್ಗೆ ಹಾಕ್ಕೊಂಡಿದ್ದೀನಿ. ಕೋರ್ಟಿಂದ ಸುಮಾರು ನಾವು ಅಲ್ಲೇ ದುಡ್ಡು ಹುಡ್ತಲ್ಲಿದ್ದರೂ ಅದು ಫೀಲ್ಡ್ ಅಂತಲೇ ಬರ್ತಾಯಿದೆ. ಅದು ಬೇರೆ ಬೇರೆ ಹೆಸರಲ್ಲಿ ಬರ್ತಾ ಇರೋದ್ರಿಂದ ಅದನ್ನು ಕೋರ್ಟಿಂದ ಆರ್ಡರ್ ಮಾಡಿದ ಮೇಲೆ ಅದು ನಾವು ಹಣ ಬಿಟ್ಟುಗಾಳಿ ಮಾಡಿಸಿ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಅವಾಗ ಹುಡುಕೊಂಡಿದ್ದು. ಇದುವರೆಗೂ ನನಗೂ ಗೊತ್ತಿದೆ. ಇದರಿಂದ ಕೋರ್ಟ್ಗೆ ಹಾಕಿದ್ದೀವಿ. ಕೋರ್ಟಿಂದ ರಿಮೈಂಡ್ ಆಗಿ ಬಂದಮೇಲೆ ಆ ಒಂದು ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ಫೀಲ್ಡ್ ಇದೆ, ಎಲ್ಲ ಚಟುವಟಿಕೆ ಅಲ್ಲೇ ನಡೆಯುವ ರೀತಿಯಲ್ಲಿ ಒಂದು 5 ಕೋಟಿ ರೂಪಾಯಿಯನ್ನು ಹಾಕಿ ನಾವು ಸೆಟಪ್ ಮಾಡ್ತೇವೆ. ಅವರೆಲ್ಲ ಡೆತ್ ನೋಟ್ ಬರೆದಿದ್ದಾರೆ. ಅದರಿಂದ ಅದರಲ್ಲಿ ಪ್ರಾಮಾಣಿಕತೆ ಇದ್ದರೆ, ಅದರಲ್ಲಿ ಸತ್ಯ ಇದ್ದರೆ, ಯಾವನು ತೊಂದರೆ ಕೊಟ್ಟವನು ಅವ್ರಿಗೆ ಏನು ಪನಿಷ್ಮೆಂಟ್ ಆಗಬೇಕು ಅದನ್ನು ಸರ್ಕಾರ ಮಾಡ್ತಕ್ಕಂಥ ಯಾವುದೇ ಪ್ರಸ್ತಾವನೆ ಇಲ್ಲ. ಇದೆಲ್ಲ ತಾತ್ಕಾಲಿಕವಾಗಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಮುಂದೆ, ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಕಾದು ತೀರ್ಮಾನಗಳನ್ನು